IFL in 2008. It will now be reenacted by BSNA Sharanas, and it was coordinated by Mrs. Omahokeri. So this drama, it depicts 5 Virashaiva tattvas, namely Kayaka, or work, Dasoha, or charity, Guru, or teacher, Linga, or God, and Jangama, or an individual who is constantly learning and moving while guiding and imparting knowledge. Kayaka, or work, is required from every individual and is considered as a form of worship. This is popularly known as Kayaka ve Kairasa. Dasoha, or charity, represents the principle that the earnings which are generated from Kayaka should be shared evenly amongst the community. Baswena believe that kindness is the origin of religion, and so Dasoha should be given naturally and without ulterior motive. Now please enjoy the performance. ವೀರಶೈವ ಪಂಥದ 2 ಪ್ರಮುಖ ಆಚರಣೆಗಳೆಂದರೆ ಕಾಯಕ ಮತ್ತು ದಾಸೋಹ. Kayaka means work. Dasoha means service. ಕಾಯಕವೆಂದರೆ ಬರೀ ಕೆಲಸವಲ್ಲ, ಕೆಲಸ ಜೀವನಕ್ಕೆ ಒಂದು ದಾರಿ. ಕಾಯಕದಲ್ಲಿ ಮನಸ್ಸಿನ ಏಕಾಗ್ರತೆ ಮತ್ತು ಅಂತರ್ಮುಖತೆ ಮುಖ್ಯ. We all thought that Kayaka is worship. Now we know that Kayaka means salvation. Service is divine. ಕಾಯಕ ಮತ್ತು ದಾಸೋಹ ಒಂದಾಗಿಯೇ ಆಚರಿಸಬೇಕು. ಕಾಯಕದಿಂದ ಬಂದ ಆದಾಯ ತನ್ನ ಸಲುವಾಗಿ ಅಷ್ಟೇ ಅಲ್ಲ, ದಾಸೋಹಕ್ಕಾಗಿಯೂ ಬಳಸಬೇಕು. ದಾಸೋಹ ಪ್ರಜ್ಞೆಯಿಂದ ಕೂಡಿದ ಶುದ್ಧ ಕಾಯಕ, ನಿರಾಡಂಬರದ ಬದುಕು, ಕಾಯಕವಿಲ್ಲದೆ ದೊರಕುವ ವಸ್ತುಗಳ ಬಗ್ಗೆ ತಿರಸ್ಕಾರ ಬಹಳ ಮುಖ್ಯವಾದದ್ದು. Providing food, education and health to the needy are the examples of Dasoha. Wealth earned through improper means is unfit for Dasoha. ಕಾಯಕ ಮತ್ತು ದಾಸೋಹ ಒಂದಾಗಿಯೇ ನಿರಂತರವಾಗಿ ನಡೆಯಬೇಕು. ಇದಕ್ಕೆ ದಿನ, ವಾರ, ಕಾಲ, ತಿಥಿಯ ಚೌಕಟ್ಟು ಇಲ್ಲ. ಅಲ್ಲ, ತಗೋ ಇಲ್ಲಿ ತರಕಾರಿ ತಂದಿದ್ದೇನೆ. ಓ ಬನ್ರಿ, ಕೊಡ್ರಿ. ಅಲ್ಲ, ಕೇಳಿಲ್ಲಿ, ಕೇಳಿ ಸ್ವಲ್ಪ. ಏನ್
ಕೇಳ್ರಿ. ಇವತ್ತು ಪೇಟೆಗೆ ಹೋಗಿದ್ದಾಗ ಊರಾಗ ಶರಣರು ಬಂದಾರ ಅಂತ ಗೊತ್ತಾಯ್ತು. ಅವ್ರನ್ನೆಲ್ಲ ದಾಸೋಗ್ ಬರ್ಲಿಕ್ಕೆ ಹೇಳಿದ್ದೇನೆ. ಎಲ್ಲ ತಯಾರಿ ಮಾಡ್ಕೊ. ಅಯ್ಯೋ ಶಿವನೇ, ಅಲ್ಲ ಯಾವಾಗಲೂ ನನ್ನ ಒಂದು ಮಾತು ಕೇಳೋಲ್ವಾ? ಆ ಶಿವಶರಣರು ಕರೆಯೋದಂದ್ರೆ ಸಾಮಾನ್ಯದ ಕೆಲಸ ಅಲ್ಲ. ತಾರಬಲ, ಚಂದ್ರಬಲ ಎಲ್ಲ ನೋಡಬೇಕು. ಅದು ಅಲ್ದ ಇವತ್ತಿನ ರಾಶಿ ಕೂಟ ಹೆಂಗದನೋ ಏನೋ ನೋಡಬೇಕು. ಅದೆಲ್ಲ ನೋಡಿಕೊಂಡು ಕರ್ದ್ರಾಯ್ತು ಬಿಡಿ. ಅಲ್ಲ, ನಿನ್ನ ಮನೆಗೆ ತಂದೆ ತಾಯಿ ಬಂಧು ಬಳಗ ಬಂದ್ರ ಅಷ್ಟಬಲ, ಚಂದ್ರಬಲ, ವಾರ ತಿಥಿ ಅಂತ ಮುಂದೆ ಹಾಕ್ತೇನೋ? ನಮ್ಮನೆ ವಿಷಯ ಬೇಡ್ರಿ. ಅಲ್ಲೇ ನೀ ತಪ್ಪೋದು. ಶರಣರು ಅಂದ್ರ ಸಾಮಾನ್ಯವೇ? ಅವರು ನಮ್ಮ ತಂದೆ ತಾಯಿ ಬಂಧು ಬಳಗ ಇದ್ದಂಗ. ಅವರೆಲ್ಲ ಒಟ್ಟು ಕೂಡಿದರೆ ಅದೇ ಶುಭ ಲಗ್ನ. ಇಂಥ ಶುಭ ಲಗ್ನದಲ್ಲಿ ಕಾರ್ಯ ಮುಂದೆ ಹಾಕೋದು ಸರಿಯಲ್ಲ. ದಾಸೋಹ ಇವತ್ತೇ ನಡೆಯಲಿ. ಅದು ಸರಿ ಬಿಡ್ರಿ. ದಾಸೋಹ ಇವತ್ತೇ ಇಟ್ಕೊಳ್ಳೋಣ. ನಾ ಎಲ್ಲ ಅಣಿ ಮಾಡ್ಕೋತೀನಿ, ನೀವು ಹೋಗಿ ಕರ್ಕೊಂಡು ಬರ್ರಿ. ನಿಜವಾದ ಶರಣನಿಗೆ ಕಾಯಕದಲ್ಲಿ ನಿಸ್ವಾರ್ಥ ಹಾಗೂ ಪ್ರಾಮಾಣಿಕತೆ ಇರುತ್ತದೆ. ದಾಸೋಹ ಮಾಡುವಲ್ಲಿ ತಾನು ಕೊಟ್ಟನೆಂಬ ಅಹಂಭಾವ ಇರುವುದಿಲ್ಲ. ಹಿಂದೂ ಧರ್ಮದ ನಿಷ್ಕಾಮ ಕರ್ಮ, ಜೈನ ಪಂಥದ ಅಪರಿಗ್ರಹ ಇದೆ. ಬೌದ್ಧ ಮತದ ಬುದ್ಧಂ ಶರಣಂ ಗಚ್ಚಾಮಿ ಎನ್ನುವ ತತ್ವ ಇದೆ. ಈ ಆಚರಣೆಯಲ್ಲಿ ಶಿವನನ್ನು ಸೇರಿದಂತೆ ಯಾವ ದೇವರ ಕಲ್ಪನೆಯೂ ಬೇಕಾಗಿಲ್ಲ. ದಾನಮ್ಮ, ದಾನಮ್ಮ, ಓ ಇಲ್ಲೇ ಇದ್ದೀರೇನೋ? ಏನು ಭಾಳ ಆಲೋಚನೆ ಮಾಡ್ತಾ ಇದ್ದೀರಿ? ಹೇಳ್ಬಾರ್ದಂಥದ್ದೇನೂ ಇಲ್ಲ ರೀ. ಪ್ರತಿ ವರ್ಷ ನಾವೆಲ್ಲ ನಮ್ಮ ಮನೆಯಲ್ಲಿ ಹಬ್ಬ ಆಚರಿಸಿದ್ವಿ. ಈ ಸಲ ಎಲ್ಲರೂ ಸೇರಿ ಯಾಕೆ ಮಾಡಬಾರ್ದು ಅಂತ ಅನ್ಕೋತಾ ಇದ್ದೆ. ಅಷ್ಟರಲ್ಲಿ ನೀವೆಲ್ಲ ಬಂದ್ರಿ, ಇನ್ನೂ ಒಳ್ಳೆಯದೇ ಆಯಿತು. ನಾನಂತೂ ಬಂದವ್ರಿಗೆಲ್ಲ ಕೂತ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡ್ತೀನಿ. ನೀನು ಪೂಜೆಗೆ ಬೇಕಾಗೋ ಸಾಮಗ್ರಿಗಳನ್ನೆಲ್ಲ ತಗೊಂಡು ಬಾ. ಹೌದೇ, ಬಹಳ ಸಂತೋಷ ಆಯಿತು. ದೇವರಿಗೆ ಹಾಕೋಕ್ಕೆ ಅಂತ ಬಂಗಾರದ ಮುಖವಾಡ, ಬೆಳ್ಳಿ ಪೂಜೆ ಸಾಮಾನು, ಚಿನ್ನದ ಆಭರಣ ಎಲ್ಲ ಮಾಡಿಸಿಟ್ಟಿದ್ದೀನಿ ರೀ. ಸದ್ಯಕ್ಕೆ ಈಗಲಾದರೂ ಹಾಕೋಕ್ಕೆ ಅವಕಾಶ ಸಿಗ್ತಲ್ಲ. ಅಷ್ಟೆಲ್ಲ ಬೆಳ್ಳಿ ಬಂಗಾರ ಯಾಕೆ? ಯಾಕ್ರಿ, ಯಾಕಾಗ್ಬಾರ್ದು? ನಾವು ಚೆನ್ನಾಗಿ ನೋಡಿ ಮೆಚ್ಕೋಬಾರ್ದೇನೋ? ಅದು ಒಂದೇ ಮಾಡಿಸೋದೇ ಅದಕ್ಕೆ. ನಾನಂತೂ ಪೂಜೆಗೆ ಹೂ ತಗೊಂಡು ಬರ್ತೇನೆ. ನಮ್ಮ ಶಿವನಿಗೆ ನಮ್ಮ ತೋಟದ ಹೂವೇ ಆಗಬೇಕು. ಅದು ಹೇಗೆ ಸಾಧ್ಯ? ನಮ್ಮ ಬರ್ಮಪ್ಪನ ಮನೆ ಹೂವೇ ದೇವರಿಗೆ ಹಾಕಬೇಕು. ಅದಕ್ಕಂತೆ ನಾನು 10 ಮೈಲಿ ದೂರ ನಡ್ಕೊಂಡು ಹೋಗಿ ತಂದಿದ್ದೀನಿ. ಯಾವ ಹೂ ಆದ್ರೆ ಏನು ಶಿವನಿಗೆ? ಇಲ್ಲ ರೀ, ನಾ ಅದೆಲ್ಲ ಒಪ್ಪಲ್ಲ. ನಮ್ಮ ಮನೆಯಿಂದ ಹೂವೇ ದೇವರಿಗೆ ಹಾಕಬೇಕು. ನೀನಂತೂ ಬಂಗಾರದ ಮುಖವಾಡ, ಚಿನ್ನದ ಆಭರಣ,
ಎಲ್ಲ ಹಾಕ್ತೀನಿ ಅಂದೆ. ನನ್ಗಾದ್ರೂ ಹೂವಿನ ಹಾರ ಹಾಕಕ್ ಹೋದ್ರು ಬಿಡು. ನೋಡ್ರಿ ದಾನಮ್ಮ, ನೋಡ್ರಿ ಇದನ್ನ, ಇದೇ ನ್ಯಾಯನಾ? ಪೂಜೆ ಮುಖ್ಯ, ಹೂವು ಬಂಗಾರ ಅಲ್ಲ. ಎಲ್ಲ ಸರಿ ದಾನಮ್ಮ, ನೀವು ಹೇಳೋದೆಲ್ಲ ಸರಿ. ಹಾಗಾದ್ರೆ ಪೂಜೆನೇ ಯಾಕೆ ಮಾಡಬೇಕು ಅಂತೀರಾ? ಸಾಮೂಹಿಕವಾಗಿ ಎಲ್ಲ ಸೇರಿ ಪೂಜೆ ಮಾಡಿದ್ರೆ ಮುಖ್ಯ, ನಮ್ ಮೆರೆದಾಟಕ್ಕಲ್ಲ. ಎಲ್ಲರೂ ತಮ್ಮ ಅಹಂಕಾರದಿಂದ, ಆಡಂಬರ ಜೀವನದಿಂದ ಹೊರಬಂದು ಅಂತರಂಗದ ಬೆಳಕನ್ನು ತಲುಪಬೇಕು. ಪ್ರಪಂಚದ ಎಲ್ಲ ಮನುಷ್ಯರಿಗೂ ಈ ಬೆಳಕು ತಲುಪಬೇಕು. When everyone realizes that the goal in his or her life is the same as that as each one of us, we will have a society free of conflict and full of harmony. ಲೋಕದಲ್ಲಿ ತಿಕ್ಕಾಟಕ್ಕೆ ಕಾರಣವಾಗಿರುವ ದುರಾಸೆ, ದುಡಿಯದೆ ಗಳಿಸಿ ದಾನ ಮಾಡದೆ ಐಶ್ವರ್ಯವನ್ನು ತುಂಬಿಟ್ಟುಕೊಳ್ಳುವಂತಹ ಲೋಭತನ, ಇವುಗಳಿಂದ ಸಮಾಜ ಉದ್ಧಾರವಾಗದು. ದಾಸೋಹದಲ್ಲಿ ವ್ಯಕ್ತಿಗಿಂತ ಸಮಾಜಕ್ಕೆ ಹೆಚ್ಚು ಪ್ರಾಶಸ್ತ್ಯವಿದೆ. ಇಂತಹ ಸಮಾಜಕ್ಕೆ ಅನುಭವ ಪಡೆದ ಅನುಭಾವಿಗಳಾದ ವ್ಯಕ್ತಿಗಳ ಅವಶ್ಯಕತೆ ಇದೆ. Well, these are the people whom we call as Guru, and Gurus do not seek any self-worship. A true Guru enlightens an ordinary man. Guru himself is being an ordinary man. ಧನಿ, ರೀ ಧನಿ, ನಾನು ನಿಮ್ಮ ಕಾರ್ಕುಂಡು. ಬಹಳ ದಿನಗಳಿಂದ ಒಂದು ಮಾತು ಕೇಳಬೇಕಂತ ಇದ್ದೆ. ಸಮಯ ಇವತ್ತು ಕೂಡಿ ಬಂದಿದೆ. ನೋಡಿ, ನೀವು ದೊಡ್ಡ ಶ್ರೀಮಂತರು, ಸ್ಥಿತಿವಂತರು. ಇಷ್ಟೆಲ್ಲ ಜಮೀನು, ಐಶ್ವರ್ಯ ಇದ್ದರೂ ಯಾವುದನ್ನು ಮನಸ್ಸಿಗೆ ಹಾಕಿಕೊಳ್ಳದೆ ಶಾಂತರಾಗಿ ಇರುತ್ತೀರಲ್ಲ, ಅದನ್ನು ಹೇಗೆ ಸಾಧಿಸುತ್ತೀರಾ ನೀವು? ಇದೆಲ್ಲ ನಿಮ್ಮ ತಂದೆಯಿಂದ ಬಂದಿರೋದು ನಡವಳಿಕೆ ಅಲ್ಲವೇ? ಇರ್ಬೋದು. ನೋಡಿ, ಇದರಲ್ಲಿ ನನ್ನ ಆ ಸದ್ಗುರುವಿನ ಪಾತ್ರ ಇನ್ನೂ ಹೆಚ್ಚಿನದು. ನಿಮ್ಮ ಗುರುಗಳಲ್ಲಿ ನನಗೆ ಸಂದೇಹವಿಲ್ಲ. ಆದರೆ ನಿಮ್ಮ ಗುರುಗಳಿಗೆ ನಿಮ್ಮ ತಂದೆಗೂ ಕೊಡದಷ್ಟು ಗೌರವ ಕೊಡ್ತೀರಲ್ಲ. ನಿಮ್ಮ ತಂದೆಯವರು ನಿಮ್ಮನ್ನು ಒಳ್ಳೆಯವರನ್ನಾಗಿ ಮಾಡಿದರು, ಒಳ್ಳೆ ತಿಳುವಳಿಕೆ ಕೊಟ್ಟರು. ಅವರು ಪೂಜೆಗೆ ಯೋಗ್ಯರು. ಆದರೆ ಅಸಾಮಾನ್ಯವಾದ ಗುರುಗಳಿಗೆ ಅದೇಕೆ ಅಷ್ಟೊಂದು ಗೌರವ? ಇಷ್ಟೇನಾ ನಿಮ್ಮ ಸಂಶಯ? ನೋಡಿ, ನಮ್ಮ ತಂದೆಗಿಂತ ಹೆಚ್ಚು ಗೌರವ ಕೊಡಲು ಎರಡು ಕಾರಣವಿದೆ. ನನ್ನ ತಂದೆಯಿಂದ ನಾನು ಈ ದೇಹವನ್ನು ಪಡೆದೆ, ಆದರೆ ಇದು ನಾಶವಾಗುವಂಥ ದೇಹ. ನಮ್ಮ ಗುರುವಿಂದ ನಾನು ಅಮರ ಜೀವನವನ್ನು ಪಡೆದೆ.
ಮನಸ್ಸಿನ ಶಾಂತಿಯನ್ನು ಪಡೆದೆ. ನನ್ನ ತಂದೆ ನನ್ನನ್ನು ಆಕಾಶದಿಂದ ಈ ಭೂಮಂಡಲಕ್ಕೆ ತಂದಿದ್ದು. ನನ್ನ ಗುರು ನನ್ನನ್ನು ಈ ಭೂಮಿಯಿಂದ ಆಕಾಶದ ಎತ್ತರಕ್ಕೆ ಏರಿಸಿದರು. ನೀನೇ ಹೇಳು, ಯಾರಿಗೆ ಹೆಚ್ಚು ಪೂಜ್ಯ ಸ್ಥಾನ ಇರಬೇಕು? ಆಹಾ, ಎಂತಹ ತಿಳುವಳಿಕೆ ಮಾತು! ಗುರುವಿನ ಮಹಿಮೆ ದೊಡ್ಡದು. ವೀರಶೈವ ಪಂಥದಲ್ಲಿ ಗುರು, ಲಿಂಗ, ಜಂಗಮ ಎನ್ನುವ 3 ಅಂಶಗಳಿವೆ. ನಮ್ಮ ಸುತ್ತಲಿನ ಸೃಷ್ಟಿ, ಪ್ರಾಣಿವರ್ಗ ಇವುಗಳಿಂದ ಪ್ರಾಪ್ತವಾಗುವ ಅರಿವೇ ಗುರು. ಮನಸ್ಸನ್ನು ನಿಯಂತ್ರಿಸುವುದೇ ಲಿಂಗ ಹಾಗೂ ಸಮಾಜ ಸೇವೆಯೇ ಜಂಗಮ. ಹೀಗೆಂದು ಅರ್ಥ ಮಾಡಿಕೊಳ್ಳೋಣ. Now we learned, serving the Guru means expanding your knowledge of the world. Serving the Linga means cultivating a compassionate life. And serving the Jangama is selfless social service. ತನುವ ಕೊಟ್ಟು ಗುರುವನುಲಿಸಬೇಕು, ಮನವ ಕೊಟ್ಟು ಲಿಂಗವನುಲಿಸಬೇಕು, ದಾಸೋಹ ಮಾಡಿ ಜಂಗಮನುಲಿಸಬೇಕು. In essence, the social hierarchy by birth is replaced by spiritual hierarchy by experience. ಅನ್ನದ ಬಗ್ಗೆ ಯಜಮಾನಿಕೆ ಸಲ್ಲ, ಸಂಸಾರದ ಸೊಕ್ಕು ಸಲ್ಲ. ಹೀಗೆ ಕಾಯಕದಿಂದ ದೈಹಿಕ ವ್ಯಾಯಾಮ, ದಾಸೋಹದಿಂದ ಸಾಮಾಜಿಕ ವ್ಯಾಯಾಮ, ಉಪದೇಶವ ಕೊಟ್ಟು ಗುರುವಾಗಿ, ಕರಸ್ಥಳಕ್ಕೆ ಬಂದು ಲಿಂಗವಾಗಿ, ದಾಸೋಹ ಮಾಡಿ ಜಂಗಮನಾಗುವುದೇ ಜೀವನದ ಉದ್ದೇಶ. ಈ ಜೀವನ ಒಂದು ಹರಿಯುವ ನದಿ, ಎಲ್ಲಿಯೂ ನಿಲ್ಲಬಾರದು. This life is like traversing a bridge. You cross the bridge, but you don't stay on it. ಸ್ಥಾವರ ಕಳಿವುಂಟು, ಜಂಗಮ ಕಳಿವಿಲ್ಲ. Things standing shall fall, but the moving shall ever stay. To honor the artists. Manu Swami, Sarah Patel, Basaraj Keri, Sujata Kori, Hirani Swami, Shivanand Pellet, Dayanand Paramani, Skik
coordinator Uma Hukeri, and the audio manager Vijay Kadrapa.